ಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬಿಆರ್ ಜ್ಞಾನ ಅಕಾಡೆಮಿ ವತಿಯಿಂದ ಜ್ಞಾನೋತ್ಸವ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ಮೊಟ್ಟಮೊದಲ ಬಾರಿ ಬಿಆರ್ ಅಕಾಡೆಮಿ ವತಿಯಿಂದ ಜ್ಞಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಂವಿಧಾನ ಜಾರಿಯಾಗುವುದಕ್ಕೂ ಮುಂಚಿತ ಹಾಗೂ ಸಂವಿಧಾನ ಸಮರ್ಪಣೆ ನಂತರದ ಜೀವನಗಳ ಪರಿಸ್ಥಿತಿ ಹಾಗೂ ಕುಡಿತದಿಂದ ಜೀವನಗಳ ಪರಿಸ್ಥಿತಿ ಒಳಗೊಂಡಂತೆ ಗ್ರಾಮದ ಮಕ್ಕಳಿಂದ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಬೀದಿ ನಾಟಕ ಪ್ರದರ್ಶನವು ವೀಕ್ಷಕರಿಗೆ ಆಸಕ್ತಿದಾಯಕವಾಗಿತ್ತು. ನಂತರ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು. 4 ತಿಂಗಳಿನಿಂದ ಮಕ್ಕಳಿಗೆ ಉಚಿತ ಟ್ಯೂಷನ್ ನೀಡುತ್ತಿರುವ ಶಿಕ್ಷಕರು ಪಂಚಾಯಿತಿ ಮಾಜಿ ಸದಸ್ಯ ರವಿಕುಮಾರ್ ಡಿ ರವರು ಟ್ಯೂಷನ್ನಲ್ಲಿ ಚರ್ಚಿಸಲಾದ ಅಕ್ರಮ ಮದ್ಯ ಮಾರಾಟ ಹಾಗೂ ಮದ್ಯ ಸೇವನೆಯಿಂದ ಚಿಕ್ಕ ವಯಸ್ಸಿನ ವಯಸ್ಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಿದ್ದು, ಇದರ ಕಡಿವಾಣಕ್ಕೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದಲಿತ ಮುಖಂಡರುಗಳ ಸಹಯೋಗದೊಂದಿಗೆ ವಿಶ್ವಾಸ್ ಹಾಗೂ ನರಸಿಂಹಮೂರ್ತಿ ಶಿಶು ಮಂದಿರ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ 10 ದಿನಗಳಿಂದ ಟ್ಯೂಷನ್ ಮಕ್ಕಳಿಗೆ ತರಬೇತಿ ನೀಡಿ ಭಾರತ ಭಾಗ್ಯ ವಿಧಾತ ಎಂಬ ಬೀದಿ ನಾಟಕ ಪ್ರದರ್ಶಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಈದರೆ ಸಮತಾ ಸೇನೆ ತಾಲೂಕು ಉಪಾಧ್ಯಕ್ಷ ವೆಂಕಟರಮಣಪ್ಪನವರು ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟರು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೌಮ್ಯ, ಆಡಳಿತ ಅಧಿಕಾರಿ ಅಕ್ಬಲ್ ಪಾಷಾ, ಕಾರ್ಯದರ್ಶಿ ನಾಗರಾಜ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುನಿಯಪ್ಪ, ಕಲಾವಿದರು ಪತ್ರಕರ್ತ ಪ್ರಕಾಶ್, ಪತ್ರಕರ್ತ ವೇಣುಗೋಪಾಲ್, ಈದರೆ ಸಮತಾ ಸೇನೆ ತಾಲೂಕು ಅಧ್ಯಕ್ಷ ವೆಂಕಟರಾಮಪ್ಪ, ಹಿರಿಯರಾದ ಕದಿರಪ್ಪ, ಪಾಸ್ಟರ್ ಸತ್ಯನಾರಾಯಣಪ್ಪ, ಜಾಂಬವ ಯುವಸೇನೆ ಜಿಲ್ಲಾ ಉಪಾಧ್ಯಕ್ಷ ದ್ಯಾವಪ್ಪ, ಕಾರ್ಯದರ್ಶಿ ಗಂಗಾಧರ್, ತಾಲೂಕು ಅಧ್ಯಕ್ಷ ಸಂದೀಪ್, ವಕೀಲ್ ಅಶೋಕ್ ಹಾಗೂ ಡಿಎಸ್ಎಸ್ ಚಲಪತಿ ಮಾದಿಗ ದಂಡೋರ ಕೃಷ್ಣಪ್ಪ ಮತ್ತು ಜೀವಿಕ ಶ್ರೇಣಿಯಲ್ಲಿ ಮುಂತಾದವರು ಭಾಗಿಯಾಗಿದ್ದರು. ಈ ಮದ್ಯಪಾನ ಸೇವಿಸೋದ್ರಿಂದ ಏನೇನು ಅನ್ಯಾಯಗಳಾಗ್ತಾ ಇದೆ, ಆ ಕುಟುಂಬಗಳು ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸೋದಕ್ಕಂತಾನೆ ಲೈಫ್ ಟು ಲೈಫ್ ಪ್ರಾಜೆಕ್ಟ್ನ ಮಕ್ಕಳು ಮದ್ಯಪಾನ ನಿಷೇಧ ಕುರಿತು ಒಂದು ಜಾಗೃತಿ ಮೂಡಿಸೋ ಒಂದು ನೃತ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಈ ಒಂದು ನೃತ್ಯನ ವೀಕ್ಷಿಸಬೇಕಂತೇಳಿ ಎಲ್ಲರೂ ಮನವಿ ಮಾಡ್ತಾ ಇದ್ದಾರೆ. ರಾಣಿ ಎಲಿಜಬೆತ್ ಮತ್ತೆ ವಿಕ್ಟೋರಿಯಾ ರಾಣಿ ಅವ್ರದ್ದು ನಮ್ಮ ಭಾರತದಲ್ಲಿ ಒಳ್ಳೆ ಸಂಬಂಧ ಇರ್ತದೆ, ಅವ್ರದ್ದು ಒಂದು ಇದಿರ್ತದೆ, ಒಳ್ಳೆ ಸಂಪರ್ಕ ಇರ್ತದೆ. ಆಗ ಸಂಪರ್ಕ ಇದ್ದಾಗ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಮೆಡ್ರಾಸಲ್ಲಿ ಓಪನ್ ಮಾಡ್ತಾರೆ ಇಂಗ್ಲೀಷ್ನವರು ವ್ಯಾಪಾರಕ್ಕೋಸ್ಕರ. 1874ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಓಪನ್ ಮಾಡ್ತಾರೆ. ಆ ಈಸ್ಟ್ ಇಂಡಿಯಾ ಕಂಪ್ನಿ ಮಾಡಿದಾಗ ತಮ್ಮ ಒಂದು ತೆರಿಗೆಗಳು, ನಮ್ಮ ಭಾರತದಲ್ಲಿ ಹೆಚ್ಚಿನ ತೆರಿಗೆಗಳನ್ನು ರಾಜ್ಯನ ಅಡ್ಡ ಇಟ್ಕೊಂಡು ಇಂಗ್ಲಿಷ್ನವರು ನಮ್ಮ ದೇಶನ ಲೂಟಿ ಹೊಡೆಯಕ್ಕೆ ಹಿಡಿತಾರೆ. ಆ ಲೂಟಿ ಹೊಡೆದಾಗ ಅವಾಗ ನಮ್ಮ ಅಂಬೇಡ್ಕರ್ ಅವರು ಅವಾಗ ಉನ್ನತ ಮಟ್ಟದಲ್ಲಿ ಮುಗಿಸ್ಕೊಂಡು ಬಂದಿರ್ತಾರೆ. ಶ್ರೀ ಶ್ರೀ ಪದ್ಮಭೂಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರನ್ನ ಬಹಳ ಚಿಕ್ಕ ಅಣಿತಿಯಿಂದ ಕರಿಬಾರ್ದು ನಾವು. ಈ ಇದೊಂದು ಕೂಡ ನನಗಿಂತ ಮೊದಲೇ ಮಾತಾಡಂತ ಪ್ರಿಯ ಸಾರ ಮೂಲಕವಾಗಿ ನಾವು ಕೇಳಿದ್ದೀವಿ. ಅವರು ಕೇವಲ SC ST ಜನ ಹಿಂದುಳಿದ ವರ್ಗಕ್ಕೆ ಮಾತ್ರ ಸಂವಿಧಾನ ಬರಲಿಲ್ಲ, ಇಡೀ ಭಾರತ ದೇಶದ ಎಲ್ಲ ಜನತೆಗಾಗಿ ಬಂದಿದ್ದು. ಅದನ್ನ ಇವತ್ತು ಇಡೀ ಪ್ರಪಂಚದಲ್ಲಿ 63 ದೇಶಗಳಲ್ಲಿ ಸಂವಿಧಾನವನ್ನ ಏನ್ ಮಾಡ್ತಾರೆ ಗೊತ್ತಾ? ನಾವು ಎಷ್ಟು ಹಿಂಬಾಲಿಸ್ತೀವೋ, ನಾವೆಷ್ಟು ಗೌರವಿಸ್ತೀವೋ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಇನ್ನ 62 ದೇಶಗಳಲ್ಲಿ ಸಂವಿಧಾನವನ್ನ ಪ್ರೀತಿ ಮಾಡ್ತಾರೆ. ಗಮನಿಸಿ, ನಾನು ಇವತ್ತು ಈ ಒಂದು ಮೈಕ್ ಹಿಡಿದುಕೊಂಡು ಇಂಥ ಒಂದು ಬಟ್ಟೆ ಹಾಕೊಂಡಿರ್ಬೇಕಾದ್ರೆ ಅದಕ್ಕೆ ಕಾರಣ ಸಂವಿಧಾನ. ಇಷ್ಟೆಲ್ಲ ಯಾಕೆ? ನನ್ನ ತಾಯಂದಿರು, ಅಕ್ಕನ ತಂಗಿಗಳು, ಮಕ್ಕಳು, ಹೆಣ್ಣು ಮಕ್ಕಳೆಲ್ಲ ನೀವು ಮರ್ಯಾದೆಗೆ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದೀರಿ ಅಂದ್ರೆ ಅದು ಸಂವಿಧಾನ ಕಾರಣ. ಕೊಟ್ರಲ್ಲ ಅವಪ್ಪ, ಒಂದು ಹುಲಿನ ನೀವೇನಾದ್ರು ಸಾಯಿಸ್ಬಿಟ್ರೆ ಒಂದು ನವಿಲಿನ ಹೊಡೆದಾಕ್ಬಿಡಿ ನೋಡೋಣ, ಹೊಡೆದಾಕ್ಬಿಟ್ಟು ಇಲ್ಲಿ ಬನ್ನಿ ನಾಳೆ ನೀವು ಜೈಲಲ್ಲಿ ಇರ್ತೀರ. ಆ ನವಿಲಿಗೂ ಅಧಿಕಾರ ಕೊಟ್ರಲ್ಲ, ಇಂಥ ಮನಸ್ಸು ಯಾರಿಗೆ ಬರುತ್ತೆ? ಅವ್ರು ಒಂದನ್ನ ಹೇಳ್ತಾರೆ, ನಾನು ಹುಟ್ಟಿದಾಗ್ಲೂ ಭಾರತೀಯ, ಸತ್ತಾಗ್ಲೂ ಭಾರತೀಯ ಅಂತ ಹೇಳಿ. ಒಬ್ಬ ದೇಶ ಭಕ್ತನ್ ತೋರಿಸಿ ನೀವು. ನಾನು ಹುಟ್ಟಿದಾಗ್ಲೂ ಭಾರತೀಯ, ಸತ್ತಾಗ್ಲೂ ಭಾರತೀಯ ಅಂತ ಹೇಳಿರೋ ಒಬ್ಬ ದೇಶ ಭಕ್ತ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಷ್ಟು ಎಷ್ಟು ಅಚೀವ್ಮೆಂಟ್ಸ್ ಮಾಡಿದಾರೆ ಅಂದ್ರೆ ಅದನ್ನ ನಾವು ಹೇಳೋದಕ್ಕಾಗೋದಿಲ್ಲ. ಅವ್ರು ಹೇಳ್ತಾ ಇದ್ರು ಲೈಬ್ರರಿಯಲ್ಲಿ 25,000 ಪುಸ್ತಕಗಳನ್ನ ಅವ್ರು ಇಟ್ಕೊಂಡಿದ್ರಂತೆ. ಅದೇ ರೀತಿ ಬಾಬಾ ಸಾಹೇಬ್ 20,000 ಪುಟಗಳಾಗುವಷ್ಟು ಬುಕ್ ಅನ್ನ ಬರೆದಿದ್ದಾರೆ ಅಂದ್ರೆ
ಅವರೆಷ್ಟು ನಾಲೆಜಬಲ್ ಇರಬಾರ್ದು ಅಂತ ಹೇಳಿ. ನಾನು ಮತ್ತೆ ಈಗ ಟೈಮ್ ಇಲ್ಲ, ಸೊ ನಾನು ಮೊದಲು ಕೇಳಿದ ಕ್ವಶನ್ ಬರ್ತೀನಿ. ಏನು ಇವತ್ತು ಜ್ಞಾನೋತ್ಸವ, ಏನು ಜ್ಞಾನವನ್ನ ಉತ್ಸವ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಅವರ ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಕೆಲವೊಂದು ಎರಡು ಮೂರು ನಿದರ್ಶನಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಮುಖ್ಯವಾಗಿ ಇವತ್ತು ಲಂಡನ್ ನಲ್ಲಿ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿ 55 ಲಕ್ಷ ಬುಕ್ಸ್ ಅನ್ನ ಇರ್ತಕ್ಕಂಥ ಒಂದು ದೊಡ್ಡ ಲೈಬ್ರರಿ ಅದು. ಆ ಲೈಬ್ರರಿಯಲ್ಲಿ 2ನೇ ಮಹಡಿ 1ನೇ ಕೋಣೆಯಲ್ಲಿ 2 ಚೇರುಗಳು ಮೀಸಲಿಟ್ಟಿದ್ದಾರೆ. ನಿರಂತರವಾಗಿ ಅಷ್ಟೆಲ್ಲ ಬುಕ್ಸ್ಗಳನ್ನ ಓದಿ ಟಿಪ್ಪಣಿಗಳನ್ನ ಬರೆದುಕೊಂಡು 55 ಲಕ್ಷದ ಹತ್ತತ್ರ ಪುಸ್ತಕಗಳನ್ನ ಓದಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ 2 ವ್ಯಕ್ತಿಗಳಿದ್ದಾರೆ. ಒಂದು ಕಾರ್ಲ್ ಮಾರ್ಕ್ಸ್, 2ನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಒಂದು ಉದ್ದೇಶಕ್ಕಾಗಿ ಅಮೆರಿಕದಲ್ಲಿ ಲಂಡನ್ ನಲ್ಲಿ ಆ ಲೈಬ್ರರಿಯಲ್ಲಿ 2 ಚೇರ್ಗಳನ್ನ ಮೀಸಲಿಟ್ಟು ಇವತ್ತು ಅಲ್ಲಿನ ಒಂದು ಗ್ಯಾಲರಿಯಲ್ಲಿ ಇವತ್ತು ಆ ಚೇರ್ಗಳು ಎಂತ ಚೇರ್ ಅಂತಂದ್ರೆ ಮಾಮೂಲಿ ವುಡ್ ಚೇರ್ ಬರುತ್ತಲ್ಲ, ಕಟ್ಮಾಣೆ ಆಗ್ಬೇಕು. ನಮ್ಮಲ್ಲಿ ನಾವು ಬದಲಾವಣೆ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸಂಗಡಿಗರು ನಾವು ಯೋಚನೆ ಮಾಡಿ 4 ಜನ ಸೇರಿದಂತ ಇವತ್ತು ಅಂಬೇಡ್ಕರ್ ಜಯಂತಿ 100 ಜನ ನೋಡುವಂಥದ್ದು. ಹಾಗೂ ನಮ್ಮ ಗಣ್ಯರು, ನಮ್ಮ ಅನುಭವದಾರಿಗಳು ಅವ್ರದೇ ಆದಂತ ಆಲೋಚನೆಗಳು ನಿಮ್ಗೆ ಹಂಚೋಕ್ ಬಂದಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32 ಡಿಗ್ರಿಗಳು ಪಡೆಯೋದು ಸುಲಭವಾದ ಕೆಲಸ ಅಲ್ಲ. ಇವತ್ತು 140 ಕೋಟಿ ಜನ ಇದ್ದೀವಿ. ಅದರಲ್ಲಿ 80% 70% ಜನ ನಾವೇ ಇದ್ದೀವಿ. SC ST ಬ್ಯಾಕ್ವರ್ಡ್ ಕ್ಲಾಸ್ ಜನಾಂಗ ಇದ್ದೀವಿ. ಆದ್ರೆ ಒಬ್ಬ ಅಂಬೇಡ್ಕರ್ ಅವರು ಏನೆಲ್ಲ ಅನುಕೂಲಗಳಿದಾವೆ. ಮುಂದೆ ಅವರು ನೆಕ್ಸ್ಟ್ ಈಗ 5th ಇರ್ಬೋದು, PUC ಇರ್ಬೋದು, ಇಲ್ಲ 10th ಇರ್ಬೋದು, ಆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಅವಕಾಶಗಳು ಸಿಗ್ತದೆ, ಆ ಅವಕಾಶಗಳನ್ನ ಅವ್ರು ಯಾವ ರೀತಿ ಸದುಪಯೋಗ ಪಡಿಸ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಟ್ರೆ ತುಂಬಾ ಉತ್ತಮ ಅಂತ ಭಾವಿಸ್ತಾ ಮತ್ತೊಮ್ಮೆ ಅವರನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಊರಿನ ಹಿರಿಯರು